ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಸೆಪ್ಟೆಂಬರ್ 21 ಅಂತ ಒಂದು ಸಿನಿಮಾ ಬರ್ತಿದೆ. ಆ ಸಿನಿಮಾದ ಕುರಿತು ನನ್ನ ಜೊತೆಗೆ ಸೂಪರ್ ಸ್ಟಾರ್ ವೈಫ್ ಅಂತ ಹೇಳ್ಬೋದು, ಯಾಕಂದ್ರೆ ಡೌನ್ ಟು ಅರ್ತ್ ಅವರು. ನಮ್ಮ ಅಮ್ಮ ಬಿಟ್ಟರೆ ಅವರೇ ನಂಗೆ ಚೆನ್ನಾಗಿ ಜ್ಞಾಪಕ ಬರೋದು, ಅಷ್ಟು ಸಕ್ಕದಾಗಿ ಕೇರ್ ಮಾಡ್ತಾರೆ. ನನ್ನ ಬನ್ನಿ ಮಾತಾಡ್ಸ್ಕೊಂಡು ಮ್ಯಾಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಮ್ಯಾಮ್. ನೀವು ನಮ್ಮನ್ನ ಮೀಡಿಯಾದವರು ಅಂತಂದ್ರೆ ತುಂಬಾ ಜನ ಹೇಗೆ ಟ್ರೀಟ್ ಮಾಡ್ತಾರೆ, ನೀವು ನಮ್ಮನ್ನು ಟ್ರೀಟ್ ಮಾಡೋದಿದೆಯಲ್ಲ, ಅದು ತಾಯಿಗಿಂತ ಒಂದು ಗುಣ ಹೆಚ್ಚಿಗೆ ಅಂತ ಮ್ಯಾಮ್. ಅದು ತುಂಬಾ ಥ್ಯಾಂಕ್ ಯು ನಿಮ್ಗೆ ನಾನು ಹೇಳೋದು. ಅದು ಥ್ಯಾಂಕ್ಸ್ ಹೇಳೋದು ಮ್ಯಾಟರ್ ಅಲ್ಲ, ಅದು ನಾರ್ಮಲ್ ಹ್ಯೂಮನ್ ಬಿಹೇವಿಯರ್ ಹಂಗೆ ಇರಬೇಕು. ಓಕೆ ಓಕೆ ಮ್ಯಾಮ್, ಕಮಿಂಗ್ ಟು ಸೆಪ್ಟೆಂಬರ್ 21 ನಿಮ್ಮ ಪಾತ್ರದ ಬಗ್ಗೆ ಹೇಳೋದು. ಇದು ತುಂಬಾ ಆಕ್ಚುಲಿ ಈ ಪಾತ್ರ ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿದೆ. ನಾವು ಯಾವಾಗ ಈ ಪಾತ್ರ ಡಿಫ್ರೆಂಟ್ ಅಂತ ಹೇಳ್ತಾನೆ ಇರ್ತೀವಿ, ಬಟ್ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿದೆ ಅಟ್ಲೀಸ್ಟ್ ನನಗೆ. ಆ್ಯಂಡ್ ಹೌಸ್ ಹೆಲ್ಪ್ ಕೇರ್ ಗಿವರ್ ಕ್ಯಾರೆಕ್ಟರ್ ಕಮಲಾ ಅಂತ ಹೆಸರು. ಸೊ ಯಾರಿಗೆ ಕೇರ್ ಕೊಡ್ತಾರೆ ಅವ್ರಿಗೆ ಅಲ್ಝೈಮರ್ಸ್ ಇದೆ. ತುಂಬಾ ವರ್ಷದಿಂದ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ತಮಿಳ್ ಬ್ರಾಹ್ಮಣು, ಸೊ ಆ ಥರ ಕಾಣಿಸ್ಕೋಬೇಕಾಗಿತ್ತು. ಆ್ಯಂಡ್ ಹೌಸ್ ಹೆಲ್ಪ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಇದು ಸೀರಿಯಸ್ ಮೂವಿ. ಸೊ ಅದೇ ಥರ ಡ್ರೆಸ್ಸು, ಮೇಕಪ್ ಇಲ್ಲದೆ, ಆ್ಯಕ್ಚುಲಿ ಸ್ವಲ್ಪ ಸ್ಕಿನ್ ಡಾರ್ಕ್ ಬೇಕಾಗಿತ್ತು ಬಿಕಾಸ್ ಅವ್ರು ರೋಡಲ್ಲಿ ಓಡಾಡಿರೋರು. ಸೊ ಆ ಥರ ಸ್ವಲ್ಪ ರೆಗ್ಯುಲರಲ್ಲಿ ಲೈಕ್ ಯಾವ ಥರ ಸಾರೀಸ್ ಹಾಕ್ತಾರೆ ಆ ಥರ ಸಾರೀಸ್ ಹಾಕಿ ಮನೆ ಕೆಲಸ ಮಾಡ್ಕೊಂಡೆಲ್ಲ ಇರೋ ಥರ. ಸೊ ಅದು ಒಂದು ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಸ್ವಲ್ಪ ಪರ್ಫೆಕ್ಟ್ ಆಗಬೇಕಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಸ್ಟೋರಿ. ಬೌಂಡ್ ಸ್ಕ್ರಿಪ್ಟ್ ಕೊಟ್ಟರು ನನಗೆ. ಅವರು ಕೂಡ ಶಿತಿ, ನಮ್ಮ ಡೈರೆಕ್ಟರ್, ಶಿ ಈಸ್ ಅ ವೆರಿ ಯಂಗ್ ಗರ್ಲ್, ಆ್ಯಕ್ಚುಲಿ 21 year old. ಆವಾಗ 21 ಇತ್ತು, ಇವಾಗ 22, 1 year ಹಿಂದೆ ಶೂಟ್ ಮಾಡಿದ್ದೀವಿ. ನನ್ಗೆ ಅನ್ಸ್ತು ಈ ಕಥೆನ ಹೇಳ್ಬೇಕಂತ ಜನಕ್ಕೆ, ಬಿಕಾಸ್ ಒಂದಂದ್ರೆ ನನ್ನ ಪಾತ್ರಕ್ಕೋಸ್ಕರ ಲೈಕ್ ನಾನು ಆಸ್ ಅನ್ ಆಕ್ಟರ್ ನನಗೆ ಅದೊಂದು ಚಾಲೆಂಜಿಂಗ್ ಆಗಿತ್ತು ತುಂಬ ಪಾತ್ರ. ಎರಡನೇದು ಮುಖ್ಯವಾಗಿ ಈ ಅಲ್ಝೈಮರ್ಸ್ ಬಗ್ಗೆ ತುಂಬಾ ಜನಕ್ಕೆ ಲೈಕ್ ಹೆಚ್ಚು ಗೊತ್ತಿಲ್ಲ. ಅಲ್ಝೈಮರ್ಸ್ ಡಿಮೆನ್ಷಿಯಾ ಇದೆ, ವಯಸ್ಸಾಗಿರೋರ್ಗೆ ಆಗುತ್ತೆ ಅನ್ನೋದಿದೆ, ಮರು ಕಾಯಿಲೆ. ಹೌದು ಹೌದು. ಆ್ಯಂಡ್ ಅದು ಆ್ಯಕ್ಚುಲಿ ಸ್ವಲ್ಪ ಸಿವಿಯರ್ ಆಗ್ತಾ ಹೋಗುತ್ತೆ ಬರ್ತಾ ಬರ್ತಾ ಅದು. ಸೊ ಕೇರ್ ಗಿವರ್ಸ್ ತುಂಬ ಇಂಪಾರ್ಟೆಂಟ್ ಅದಕ್ಕೆ. ಇದುವರೆಗೂ ಐ ಥಿಂಕ್ ಅದಕ್ಕೆ ಪ್ರಾಪರ್ ಕ್ಯೂರ್ ಅಂತ ಇಲ್ಲ, ಬಟ್ ಸ್ವಲ್ಪ ಪ್ರಿವೆನ್ಷನ್ ತಗೋಬಹುದು. ಅರ್ಲಿ ಆನ್ಸೆಟ್ ಗೊತ್ತಾಗ್ಬಿಟ್ರೆ ಎಲ್ಲರೂ ಸ್ವಲ್ಪ ಅದು ಎಚ್ಚರಿಕೆ ಮಾಡ್ಬೋದು ಜೊತೆಲಿ ಇದ್ದು ಫ್ಯಾಮಿಲಿಯವರು. ಬಟ್ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ವಯಸ್ಸಾಗಿರೋರಿಗೆ ಮರು ತುಂಬಾ ನಾರ್ಮಲ್ ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ, ಬಿಕಾಸ್ ಯಂಗ್ ಏಜಲ್ಲಿನೂ ನಮಗೆ ಸ್ವಲ್ಪ ಮರು ಇರುತ್ತೆ. ಅದು ಬರ್ತಾ ಬರ್ತಾ ಸಪೋಸ್ 60 ನಂತರ 70 ನಂತರ ಅದು ಮಾಮೂಲಿ ಅನ್ಕೊಂತಾರೆ ಎಲ್ಲರೂ. ಬಟ್ ಇದು ಕ್ಲಿನಿಕಲಿ ತುಂಬಾ ಲೈಕ್ ಸ್ಕೇರಿ ಆಕ್ಚುಲಿ ಯಾರು ಈ ತರ ಆಗಿದ್ರೆ, ಎಸ್ಪೆಷಲಿ ಅವ್ರ ಸುತ್ತಮುತ್ತ ಯಾರು ಇಲ್ಲಾಂದ್ರೆ, ಫ್ಯಾಮಿಲಿ ಮೆಂಬರ್ಸ್ ಯಾರು ಇಲ್ಲಾಂದ್ರೆ, ಕೇರ್ ಗಿವರ್ಸ್ ಸರಿ ಇಲ್ಲಾಂದ್ರೆ ತುಂಬಾ ಡೇಂಜರಸ್ ಆಗೋಗುತ್ತೆ ಇದು ಅಂತ. ಸೊ ಅದು ಒಂಚೂರು ನಾವು ಈ ಮೂವಿ ಮುಖಾಂತರ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ. ಹೌದು. ತುಂಬಾ ಬೇಜಾರು ಮಾಡ್ಕೊಂಡಿದ್ದೀವಿ ಅಂದ್ರೆ ನಿಮ್ಮ ಮೇಕಪ್ ನ ಡಿಕ್ಲೇಮ್ ಮಾಡಿ ಏನೇನೋ ಹೇಳ್ತಾರೆ ಅವರು. ಆಮೇಲೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು, ಪ್ಲಸ್ ಅಲ್ಲಿ ನಿಮ್ಗೂ ಕೂಡ ತುಂಬಾ ಸಕ್ಕತ್ತಾಗಿ ಥ್ಯಾಂಕ್ ಕೊಟ್ರು. ಸರ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾ ನೋಡಿ ಏನಂತಂದ್ರೆ, ಅವ್ರು ಸಿನಿಮಾ ಏನೋ ನೋಡಿಲ್ಲ, ಬಟ್ ಟ್ರೇಲರ್ ನೋಡಿದ್ರು ಅವತ್ತು ನಿಮ್ ಜೊತೆಲಿ. ಅದಕ್ಕಿಂತ ಮುಂಚೆ ನಾನು ಹಿಂದಿ ಟ್ರೇಲರ್ ತೋರಿಸಿದೆ ಅವ್ರಿಗೆ. ತುಂಬಾ ನ್ಯಾಚುರಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಪ್ರತಿಯೊಂದು ತೋರಿಸ್ತೇನೆ ಅವ್ರಿಗೆ. ಸ್ಟೋರಿ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಈ ಮೂವಿ ಬಗ್ಗೆ ಹೆಚ್ಚಾಗಿ ಅವ್ರಿಗೆ ಗೊತ್ತಿರಲಿಲ್ಲ ಸ್ಟೋರಿ, ಅವಾಗ ಸ್ವಲ್ಪ ಬ್ಯುಸಿ ಆಗಿದ್ರು. ಬಟ್ ಈ ತರ ಸ್ಟೋರಿ ಇದೆ, ಉಪಯೋಗ ಮಾಡ್ಬೋದು ಅಂತ. ನೋಡು ನಿಮ್ಗೆ ಇಷ್ಟ ಅಂತಾರೆ. ಬಟ್ ಅಲ್ಲಿ ಕಾಲು ಎಳೆದು ಅವ್ರದ್ದು ಮಾಮೂಲಿ ಅಲ್ವಾ, ಅವ್ರು ಸುಮ್ಮನೆ ಇರೋಕ್ಕಾಗಲ್ಲ, ಅವ್ರು ಏನಾದ್ರು ಎಲ್ರಿಗೆ ನಗ್ಸ್ಬೇಕು ಅಂದ್ಕೊಂಡು ಒಂಚೂರು ಅದು ಅಂತಾರೆ. ಬಟ್ ತುಂಬಾ ಖುಷಿ ಆಗುತ್ತೆ ಅವ್ರು ಬಂದಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಅಂಡ್ ಅವ್ರದ್ದು ಒಂದು ಅಭಿಪ್ರಾಯ ತುಂಬಾ ಮುಖ್ಯ ನನಗೆ, ಯಾಕಂದ್ರೆ ಆಸ್ ಎ ಡಿರೆಕ್ಟರ್ ಅವ್ರಿಗೆ ಏನ್ ಅನ್ಸುತ್ತೆ ಅದು ಕೂಡ ತುಂಬಾ. ಎಸ್ ಅವ್ರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೆ ನಂಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅವತ್ತು ಸುಮ್ಮನೆ ಪ್ರೆಸ್ ಜೊತೆ ಇದು ಮಾಡ್ತಿದ್ರು. ಆಕ್ಚುಲಿ ಅವ್ರು ತುಂಬಾ ಟ್ಯಾನ್ ಆಗ್ಬಿಟ್ಟಿದ್ದಾರೆ ಬಿಸಿಲಲ್ಲಿ ಕೂತ್ಕೊಂಡು. ಟೆರೆಸ್ ಅಲ್ಲಿ ಯಾವಾಗ ಇರ್ತಾರೆ ಅಲ್ವಾ, ಎಲ್ಲರೂ ಹೇಳ್ತಾರೆ ಯಾಕೆ ಅಷ್ಟೊಂದು ಟ್ಯಾನ್ ಆಗ್ಬಿಟ್ಟಿದೆ, ಮುಖ ಫುಲ್ ಒಂಥರ ಇದೆ ಬೇರೆ ತರ. ಸೊ ಅವ್ರು ಕೇರ್ ತಗೊಳಲ್ಲ, ಒಂಚೂರು ಒಂದು ಮಾಯಿಶ್ಚರೈಸರ್ ಹಚ್ಚಲ್ಲ, ಒಂದ್ ಕ್ರೀಮ್ ಹಚ್ಚಲ್ಲ. ಹೇಳ್ತಾರೆ ಇರ್ತೀರಿ. ನೆನ್ನೆನೂ ಹೇಳ್ದೆ ಸ್ವಲ್ಪ ಫೇಸ್ ಇದಕ್ಕೆ ಇದು ಮಾಡೋಣ ಅನ್ಸಲ್ಲ, ಫೇಶಿಯಲ್ ಏನೋ ಬೇಡ ಅಂತಾರೆ. ಪ್ರತಿ ನಿಮ್ದು ಒಂದು ಸಿನಿಮಾ ತಗೋಬೇಕಂದ್ರೆ ಉಪಿ ಸರ್ ರೆಫರೆನ್ಸ್ ತಗೊಂಡಿರ್ತಾರೆ, ಅವ್ರು ಏನಾದ್ರು ತಿದ್ದುಪಡಿ ಏನಾದ್ರು ಮಾಡ್ತಾರ? ಇಲ್ಲ ಅಲ್ಲ, ಖಂಡಿತ ಇಲ್ಲ. ಅವ್ರ ಜೊತೆಲಿ ಅವ್ರ ವರ್ಕ್ಗೆ ನಾನು ಇಂಟರ್ಫಿಯರ್ ಆಗಲ್ಲ, ಅವ್ರು ಆ ಥರ ಇಂಟರ್ಫಿಯರ್ ಆಗಲ್ಲ. ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದಾಗ ಖಂಡಿತ ನಮ್ದು ಅದು ಬೇರೆ ಥರ ಇರುತ್ತೆ. ಬಟ್ ನಾನು ಸ್ಟೋರಿ ಹೇಳ್ತೀನಿ, ಅವ್ರ ಒಪಿನಿಯನ್ ಹೇಳ್ತಾರೆ, ಚೆನ್ನಾಗಿದೆಯಾ ಇಲ್ವಾ ಆಸ್ ಅ ಸ್ಟೋರಿ, ಅಥವಾ ನಾನು ಈ ಪಾತ್ರ ಮಾಡ್ಬೋದೋ ಇಲ್ವಾ ಆ ಥರ ಒಂದು ಇದು ಕೊಡ್ತಾರೆ, ಒಂದು ಅಡ್ವೈಸ್. ಬಟ್ ಡಿಸಿಷನ್ ನಂದೇ ಅವಾಗ. ಸೊ ಆ ಥರ ಏನಿರಲ್ಲ ಯೂಶಲಿ. ಈ ಕಮಲ ಪಾತ್ರ ಮಾಡಬೇಕಂದ್ರೆ ನಿಮಗೆ ನೀವು ಮಾಡೋದಂತ ಚಾಲೆಂಜಸ್ ಏನು? ಚಾಲೆಂಜಸ್ ಇನ್ ದ ಸೆನ್ಸ್ ಫಸ್ಟ್ ಡೇ ಏನಿತ್ತಂದ್ರೆ, ಫಸ್ಟ್ ಆಫ್ ಆಲ್ ಅದು
ನಾನು ಹೆಂಗೆ ಹೇಳಿ ನಿಮ್ಗೆ ಆ ಸಾರಿ ಒಂಥರ ಹಾಕ್ಬೇಕಾಗಿತ್ತು. ಆಮೇಲೆ ತುಂಬಾ ಅದು ನೀಟಾಗಿ ಹಾಕಕ್ಕಾಗಲ್ಲ, ಕೆಲಸ ಮಾಡಿದಾಗ ಹೆಂಗ್ ಇರುತ್ತೆ. ಫಸ್ಟ್ ಸ್ವಲ್ಪ ಕಾನ್ಶಿಯಸ್ ಆಗಿದೆ, ಬಿಕಾಸ್ ನಾನು ಇದುವರೆಗೂ ಸಿನಿಮಾದಲ್ಲಿ ನಾವು ತುಂಬಾ ಪರ್ಫೆಕ್ಟ್ ಆಗಿ ಕಾಣಿಸ್ಕೋಬೇಕಂತ ಎಲ್ಲ ಇದೆ. ಹೇರ್ ಮೇಕಪ್ ಪರ್ಫೆಕ್ಟ್ ಆಗಿರುತ್ತೆ ಯೂಶಲಿ, ಅಂಡ್ ಒಂಚೂರು ಅಲ್ಲಿ ಆಗಲ್ಲ, ಅದು ಒಂಚೂರು ರೆಡಿ ಮಾಡಿ ನಾವು ಅಲ್ಲಿಂದ ಬರ್ತೀವಿ. ಬಟ್ ಈ ಮೂವಿಯಲ್ಲಿ ಆಕ್ಚುಲಿ ನಾನು ಅದನ್ನ ಸ್ವಲ್ಪ ಬಿಟ್ಬಿಟ್ಟೆ, ಬಿಕಾಸ್ ಫಸ್ಟ್ ಡೇ ನಾನು ಅನ್ಕೊಂಡಿದ್ದೆ ಇದು ನ್ಯಾಚುರಲ್ ಆಗಿ ಹೋಗ್ಬಿಡೋಣ. ಅಂಡ್ ನಾನು ಹೆಂಗ್ ಕಾಣಿಸ್ಕೋತೀನಿ ಅಂತ ಇಂಪಾರ್ಟೆಂಟ್ ಅಲ್ಲ, ಎಲ್ಲರೂ ಕಮಲನ ನೋಡ್ಕೋಬೇಕು. ಅವಾಗ ನಾನು ಇನ್ನೂ ಸ್ವಲ್ಪ ದಪ್ಪ ಆಗಿದ್ದೆ, ಬಟ್ ಒಂದು ರಿಸ್ಕ್ ಅಂತ ತಗೊಂಡೆ ಆಕ್ಚುಲಿ, ಬಿಕಾಸ್ ನನಗೆ ಆ ಮನಸ್ಥಿತಿಯಲ್ಲಿ ಯಾರೊಬ್ರು ತುಂಬಾ ಪರ್ಫೆಕ್ಟ್ ಆಗಿರಲ್ಲ ಆಕ್ಚುಲಿ. ಸೊ ಅದನ್ನ ಒಂದು ಹಂಗೆ ಹೋಗೋಣ ಅಂತ ಟ್ರೈ ಮಾಡಿದ್ವಿ. ಅದ್ರ ಜೊತೆಲಿ ಸರ್ ಪ್ರವೀಣ್ ಸರ್ ತುಂಬಾ ವೆಟ್ರನ್ ಆಕ್ಟರ್, ಅವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಅವ್ರ ಇಡೀ ಸ್ಕ್ರಿಪ್ಟ್ ಅವ್ರಿಗೆ ಮೆಮೊರೈಸ್ ಇತ್ತು. ನನ್ನ ಡೈಲಾಗ್ಸ್ ಇಂದ ಹಿಡಿದು ಅವ್ರ ಡೈಲಾಗ್ಸ್ ಇಂದ ಹಿಡಿದು ಪ್ರತಿಯೊಬ್ರದ್ದು ಡೈಲಾಗ್ಸ್ ಇಂದ ಹಿಡಿದು. ಸೊ ನಾನು ಆ ಲೆವೆಲ್ಗೆ ಪ್ರಿಪೇರ್ ಆಗ್ಬೇಕಾಗಿತ್ತು. ಸೊ ಅವ್ರ ಜೊತೆ ಆಕ್ಟ್ ಮಾಡಿದಾಗ ನಾವು ತುಂಬಾ ಲಾಂಗ್ ಶಾರ್ಟ್ಸ್ ತಗೊಂತಾ ಇದ್ವಿ. ಸೊ ಅದಕ್ಕೆ ಟೈಮಿಂಗ್ ಆಗಲಿ, ಆಮೇಲೆ ಹಿಂದಿ ಕನ್ನಡ ಬೇರೆ 2 ಭಾಷೆಗಳು. ಸೊ ತುಂಬಾ ನೋಡೋಕೆ ಸಿಂಪಲ್ ಆಗಿದೆ, ಬಟ್ ತುಂಬಾ ಥಾಟ್ ಪ್ರಾಸೆಸ್ ಇದೆ ಹಿಂದೆ, ಸ್ಟೋರಿ ಹಿಂದೆ. ಸೊ ಬಟ್ ನಮ್ದು ಟೀಮ್ ತುಂಬಾ ಚೆನ್ನಾಗಿತ್ತು. ಅಂಡ್ ಶಿತಿ ಕೂಡ ತುಂಬಾ ಕಾನ್ಫಿಡೆಂಟ್. ಶಿ ಸೋ ಯಂಗ್ ಬಟ್ ಶಿ ಇಸ್ ವೆರಿ ಕಾನ್ಫಿಡೆಂಟ್. ತುಂಬಾ ಕ್ಲಾರಿಟಿ ಇತ್ತು ಅವ್ರಿಗೆ, ಇದೇ ತರ ಬೇಕು. ತುಂಬಾ ಸತಿ ತುಂಬಾ ಸಾಫ್ಟ್ ಆಗಿದ್ದು, ಮ್ಯಾಮ್ ನಂಗೆ ಈ ತರ ಬೇಕು, ನನಗೆ ಒಂದೊಂದ್ಸತಿ ಇನ್ನೊಂದು ಬೇರೆ ತರ ಮಾಡೋಣ, ಇಲ್ಲ ಇದು ಚೆನ್ನಾಗಿತ್ತು ಮ್ಯಾಮ್ ಹಿಂಗೆ ಬೇಕು ನನಗೆ ಅಂತ ಹೇಳೋದು. ನಾನು ಕೂಡ ತುಂಬಾ ಕಲಿತೆ ಆಕ್ಚುಲಿ, ಬಿಕಾಸ್ ಇದು ಒಂದು ಹೊಸ ಜಾನರ್ ಅಂತ. ಡೈರೆಕ್ಷನ್ ಗೊತ್ತಿಲ್ಲ, ಏನೋ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ನೋಡೋಣ. ಇವಾಗ ಆಯುಷ್ದು ಮೂವಿ ಆದ್ಮೇಲೆ ನೋಡೋಣ. ಆಯುಷ್ದು ಮೂವಿಯಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ನಾನು ಹೆಲ್ಪ್ ಮಾಡ್ತಿದ್ದೀನಿ. ಬಟ್ ಆಸೆ ಇದೆ ಖಂಡಿತ, ಆಸ್ ಆಕ್ಟರ್ಸ್ ನಮಗೆ ಅದು ಇನ್ನೊಂದು ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್, ಡೈರೆಕ್ಷನ್, ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ತುಂಬಾ ಲೈಕ್ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ, ಲೈಕ್ ನೋಡೋಣ. ಆಯುಷ್ ಸಿನಿಮಾ ಮಗನ್ನ ಹೇಗೆ ತಯಾರಿ ಮಾಡ್ತಾ ಇದ್ದೀರಿ, ಸಿನಿಮಾಗೆ ಹೇಗೆ ತಯಾರಿ ಮಾಡ್ತಾ ತಯಾರಿ ಮೀನ್ಸ್ ಒಂದು ಸ್ಕೆಡ್ಯೂಲ್ ಮುಗ್ದಿದೆ. ಇವಾಗ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಈ ಮಂತಿಂದ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ನಾನು ಬ್ಯುಸಿ ಆಗಿದ್ದೆ ಈ ಮಂತ್ ಒಂದು ಸ್ವಲ್ಪ. ಸೊ ಜೂನಿಂದನೇ ಸ್ಟಾರ್ಟ್ ಮಾಡ್ತೀವಿ. ಆ ಥರ ಎಕ್ಸ್ಟೆನ್ಸಿವ್ ಆಗಲಿಲ್ಲ. ಆ್ಯಕ್ಚುಲಿ ಅವ್ನು ಕಾಲೇಜಲ್ಲಿ ಇದ್ದಾನೆ. ಸೊ ಇದು ಲೈಕ್ ರೆಡಿಯಾಗಿ ಬರೋ ಥರ ಏನಿಲ್ಲ. ಅವ್ನು ನ್ಯಾಚುರಲ್ ಆಗಿ ಹೇಗಿದ್ದಾನೆ ಹಂಗೆ ಈ ಮೂವಿಗೆ ಸೂಟ್ ಆಯಿತು ಅಂತ ಡೈರೆಕ್ಟರೇ ಅವನಿಗೆ ಕಾಸ್ಟ್ ಮಾಡಿದ್ದ ಈ ಮೂವಿಗೆ. ಸೊ ನಾವು ಓಕೆ ಫೈನ್. ಅವ್ನಿಗೆ ಅವಾಗ ಇಂಟರ್ನ್ಶಿಪ್ ನಡೀತಿತ್ತು, ಅವನೇನೋ ಒಂದು ಕೆಲಸ ಮಾಡಬೇಕಾಗಿತ್ತು ಕಾಲೇಜಿಂದ. ಸೊ ಅವನು ಫಿಲ್ಮ್ ಮೇಕಿಂಗ್ ಓದ್ತಾ ಇದ್ದಾನೆ. ಸೊ ತಕ್ಕಂತ ಈ ಮೂವಿ ಬಂತು. ಸೊ ಓಕೆ ಇದೇ ಇಂಟರ್ನ್ಶಿಪ್ಪಲ್ಲಿ ಇದೇ ಟ್ರೈ ಮಾಡೋಣ ಅಂತ ಅವನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾನೆ ಆ ಮೂವಿನಲ್ಲಿ. ಸೊ ಹಾಗಾಯಿತು. ಬಟ್ ನೆಕ್ಸ್ಟ್ ಇವಾಗ ಬಟ್ ಖಂಡಿತ ಫೈಟು ಡ್ಯಾನ್ಸು ಎಲ್ಲ ಮಾಡಲೇಬೇಕಲ್ಲ ಮೂವಿ ಆದಮೇಲೆ. ಸೊ ಅದೆಲ್ಲ ಪ್ರಯತ್ನ ಪಡ್ತಾನೆ. ಕ್ಲಾಸಸ್ ಏನು ತೊಗೊಂಡಿಲ್ಲ. ತುಂಬ ದಿವಸದ ಹಿಂದೆ ಲೈಕ್ ಆ ಮನೇಲಿದ್ದಾಗ ಯೂಸ್ ಟು ಡೂ ಜಿಮ್ನಾಸ್ಟಿಕ್ಸು. ಆ್ಯಂಡ್ ನ್ಯಾಚುರಲಿ ಅವನಿಗೆ ಸ್ವಲ್ಪ ಡ್ಯಾನ್ಸ್ ಬರುತ್ತೆ, ಈಸ್ ಫ್ಲೆಕ್ಸಿಬಲ್. ಸೊ ಶೂಟಿಂಗಿಂತ ಮುಂಚೆ ಲೈಕ್ ಸಾಂಗ್ಸ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ರಿಹರ್ಸಲ್ಸ್ ಎಲ್ಲ ಮಾಡಿಸ್ತೀವಿ. ಬಟ್ ಫಸ್ಟ್ ಸ್ಕೆಡ್ಯೂಲ್ಗೆ ಚೆನ್ನಾಗಿ ಬಂದಿದೆ. ಕೇಳಿದೆ ಅಪ್ಪನ ತರ ಹೀರೋ ಆಗಕ್ಕೆ ಇಷ್ಟಪಡ್ತಾರೆ, ಡೈರೆಕ್ಟರ್ ನನಗೆ ಅದೇನು ಇಷ್ಟ ಇಲ್ಲ, ಸ್ಕ್ರಾಪ್ ಇಂದ ಬರ್ಬೇಕಂತ ಹೇಳಿ. ಯಾ ಸ್ಕ್ರಾಪ್ ಇಂದಾನೆ ಆಕ್ಚುಲಿ ಒಂಥರ ಹಾಗೆ ಇದು ನಾವು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಡೈರೆಕ್ಟರು ಅವರು ಒಂದು ಇಂಟರ್ವ್ಯೂ ನೋಡಿದ್ರು ಅಥವಾ ಫೋಟೋ ನೋಡಿದ್ರು, ಅವರೇ ಹೇಳಿದ್ರು ನನಗೆ ಆಯುಷ್ ನಿಮ್ ಮಗ ಅಂತ ಗೊತ್ತಿಲ್ಲ. ಅದು ಸಹಜ, ಅವರು ತುಂಬಾ ದಿವಸದ ಹಿಂದೆ ಮೂವಿ ಮಾಡಿದ್ದಾರೆ, ಆಮೇಲೆ ಅವ್ರು ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಸೊ ಅವ್ರಿಗೆ ಅಷ್ಟೊಂದು ಮೈಂಡ್ ಅಲ್ಲಿ ಇಲ್ಲ. ಸೊ ಆಮೇಲೆ ವೇಣು ಸರ್ಗೆ ಕೇಳಿದಾಗ ಅಯ್ಯೋ ಇದು ನಮ್ಮ ಉಪೇಂದ್ರ ಅವ್ರ ಮಗ ಅಲ್ವಾ, ಹಂಗೆ ಕಾಂಟ್ಯಾಕ್ಟ್ ಆಯ್ತು. ಸೊ ಅವ್ರಿಗೆ ಆಕ್ಚುಲಿ ಕಾಸ್ಟಿಂಗ್ ಈ ಮೂವಿಯಲ್ಲಿ ಆವಾಗ ಅವ್ರಿಗೆ ಲೈಕ್ ಆಯುಷ್ದು ಮುಖ ನೋಡಿ ಅಥವಾ ಒಂದು ಮ್ಯಾನರಿಸಮ್ಸ್ ನೋಡಿ ಇಷ್ಟ ಆಗಿ ಕಾಸ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಗೊತ್ತಾದ್ಮೇಲೆ ನಮ್ಮ ಹತ್ರ ಬಂದು ಮಾತಾಡಿ ಸ್ಟೋರಿ ನಾವು ಇಷ್ಟಪಟ್ಟಿದ್ದೀವಿ. ಬಟ್ ಅದೇ ಇನ್ ದ ಸೆನ್ಸ್ ಹಿ ಗಾಟ್ ದಿಸ್ ಆನ್ ಹಿಸ್ ಓನ್. ಬಟ್ ಖಂಡಿತ ನಮ್ಮ ಹೆಸರು ಇದ್ದೇ ಇರುತ್ತೆ, ಪೇರೆಂಟ್ಸ್ ಆದ್ಮೇಲೆ ಇನ್ಫ್ಲೂಯೆನ್ಸ್ ಹೆಸರು ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಹಿ ಕ್ಯಾಂಟ್ ಎಸ್ಕೇಪ್ ಫ್ರಮ್ ದಟ್. ಬಟ್ ಐ ಥಿಂಕ್ ವಾಟ್ ಆಯುಷ್ ವಾಂಟೆಡ್ ಟು ಸೇ ವಾಸ್ ದಟ್ ನನ್ ಬರೀ ನನ್ನ ಅಪ್ಪನ ಮಗ ಆಗಿ ನನಗೆ ನೋಡೋದು ಬಿಟ್ಟು ನನಗೆ ಒಂದು ಐಡೆಂಟಿಟಿ ಇಲ್ಲಿ ಅಂತ ಒಂದು ಎಲ್ರಿಗೂ ಆಸೆ ಇರುತ್ತೆ. ಅದು ಈವನ್ ಐಶ್ವರ್ಯಾಗೆ ಕೂಡ ಇದೆ. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಬಟ್ ನೋಡೋಣ, ಆಕ್ಚುಲಿ ಇಟ್ಸ್ ಟು ಅರ್ಲಿ ಟು ಸೇ. ಆಡಿಯನ್ಸ್ ಅಕ್ಸೆಪ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ, ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕಾಣುತ್ತೆ. ಅವ್ಳಿಗೆ 2-3 ಆಫರ್ಸ್ ಬಂದಿದೆ ಎಲ್ಲ. ಅದಕ್ಕೆ ಶಿ ಇಸ್ ವೆರಿ ಶೈ. ಸೊ ಅವಳಿಗೆ ಯಾವುದು ಗೊತ್ತಿಲ್ಲ ಮುಂದೆ ಫ್ಯೂಚರ್ ಅಲ್ಲಿ. ಬಟ್ ಸದ್ಯಕ್ಕೆ ಬೇಡ ಅಂತ ಇದ್ದಾರೆ. ಇದು ಈ ಸಿನಿಮಾ ಬರೋದಕ್ಕೂ ನಿಮ್ಮ ಮನೆ ಒಂದು ವಾತಾವರಣಕ್ಕೂ ಕರೆಕ್ಟ್ ಆಗಿ ಸೂಟ್ ಇದೆ. ಯಾಕಂದ್ರೆ ಉಪಿ ಸರ್ ಅವರ ಅಪ್ಪ ಅಮ್ಮಗೂ ಚೆನ್ನಾಗಿ ನೋಡ್ಕೊತಿದ್ರಿ. ವಿಡಿಯೋ ಒಂದು ವೈರಲ್ ಆಗಿತ್ತು ಒಂದು. ಆಮೇಲೆ ನಿಮ್ಮ ತಾಯಿ ಆಗ್ಲಿ ತಮ್ಮನಾಗ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಜೊತೆಗೆ ಕರ್ಕೊಂಡು ಹೋಗ್ತಾರೆ.
ಹೌದು. ಈ ಟೇಕಿಂಗ್ ಕೇರ್ ಆಫ್ ಫ್ಯಾಮಿಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಯಾವಾಗಿಂದ ನಾವು ಇನ್ನೊಂದಿತ್ತ ಅಥವಾ ನಾನು ಆಕ್ಚುಲಿ ನನ್ನ ಫ್ಯಾಮಿಲಿಯಲ್ಲಿ ನಾನು ದೊಡ್ಡವ್ರು. ಆಕ್ಚುಲಿ ನಾನೇ ದೊಡ್ಡವಳು. ಆಮೇಲೆ ನನ್ನ ಸಿಸ್ಟರ್, ನನ್ನ ತಮ್ಮ. ಸೊ ನನ್ನ ತಮ್ಮಗಿಂತ ನಂಗೆ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇದೆ. ಸಿಸ್ಟರ್ 1-2 years. ಸೊ ಯು ನೋ ಹೌ ಇಟ್ ಇಸ್, ಎಲ್ಡೆಸ್ಟ್ಗೆ ಯಾವಾಗ ಜವಾಬ್ದಾರಿ ಇದ್ದೇ ಇರುತ್ತೆ. ಸೊ ನಾನು ಚಿಕ್ಕ ವಯಸ್ಸಿಂದ ತುಂಬಾ ಇನ್ವಾಲ್ವ್ ಆಗಿದೆ. ನನ್ನ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ನಾವು ಫಾರಿನ್ ಅಲ್ಲಿ ಇದ್ವಿ. ಸೊ ಅಡಿಗೆ ಮಾಡೋದು, ನನ್ನ ತಮ್ಮಂಗೆ ನೋಡ್ಕೊಳ್ಳೋದು, ನನ್ನ ತಂಗಿಗೆ ನೋಡ್ಕೊಳ್ಳೋದು. ಸೊ ದ್ಯಾಟ್ ವಾಸ್ ದೇರ್ ಫ್ರಮ್ ದ ಬಿಗಿನಿಂಗ್. ನನಗೆ ಆ ರೆಸ್ಪಾನ್ಸಿಬಿಲಿಟಿ ತುಂಬಾ ಚಿಕ್ಕ ವಯಸ್ಸಿಂದ. ಆಮೇಲೆ ನಾನು ತುಂಬಾ ಬೇಗ ಸ್ಟಾರ್ಟ್ ಮಾಡಿದೆ ವರ್ಕು. ನಾನು 16 ಮಿಸ್ ಕ್ಯಾಲ್ಕಟಾ ಆದ್ಮೇಲೆ ನಾನು 17 years ನನ್ನ ಮೂವಿ ಜರ್ನಿ ಎಲ್ಲ ಸ್ಟಾರ್ಟ್ ಆಗೋಯ್ತು. ವೈಲ್ ಐ ವಾಸ್ ಇನ್ ಸ್ಕೂಲ್ 11-12 ಕ್ಲಾಸ್ 11-12 ಕಾಲೇಜ್ ವರ್ಗೂ ನನಗೆ ಐ ಹ್ಯಾಡ್ ಡನ್ ಕಂಪ್ಲೀಟೆಡ್ ಸೋ ಮೆನಿ ಮೂವೀಸ್ ಆಲ್ರೆಡಿ. ಸೊ ಹಾಗಾಗಿ ಐ ಥಿಂಕ್ ಬೇಗ ವರ್ಕ್ ಸ್ಟಾರ್ಟ್ ಮಾಡಿದ್ವಾಗ ಇನ್ನೂ ಹೆಚ್ಚಾಗಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಹಂಗಾಯ್ತು. ಆ್ಯಂಡ್ ದೆನ್ ಅಫ್ಕೋರ್ಸ್ ಮದುವೆ ನಂತರ ಆಯುಷ್ಕಿನಿ. ಸೊ ಖಂಡಿತ ಫಾರ್ ದಿಸ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಐ ಫೀಲ್ ಲೈಕ್ ಕೇರ್ ಗಿವರ್ ರೋಲ್ಗೆ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಐ ಫೀಲ್ ಲೈಕ್ ಅದು ಲೈಕ್ ಇಂಟರ್ನಲಿ ಒಂದು ಎಕ್ಸ್ಪೀರಿಯನ್ಸ್ ನಂತರ ಮಾಡೋದು ಐ ಥಿಂಕ್ ಬೇರೆ ಕನ್ವಿಕ್ಷನ್ ಬರುತ್ತೆ. ಬಟ್ ಅದ್ರ ಜೊತೆಗೆ ನಾನು ತುಂಬಾ ಜನ ನೋಡಿದ್ದೀನಿ. ಲೈಕ್ ನಮ್ಮ ಮನೇಲಿ ಬರ್ತಾರೆ ಹಾಸ್ಪಿಟಲ್ಸ್ ಅಲ್ಲಿ ಕೇರ್ ಗಿವರ್ಸ್. ಅಫ್ಕೋರ್ಸ್ ವಯಸ್ಸಾಗಿರೋರು ಎಲ್ಲರೂ ಮನೆಯಲ್ಲಿ ಇರ್ತಾರೆ, ಅವ್ರಿಗೆ ಕೇರ್ ಗಿವರ್ಸ್ ಬಂದು ನೋಡ್ಕೊಂತಾರೆ. ಸೊ ಅದನ್ನ ಇನ್ವೈಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಹಾಗೂ ಉಪ್ಪಿ ಸರ್ ನೀವು ಬಿಸಿ ಇರ್ತೀರಿ, ಅದು ಅಪ್ಪ ಅಮ್ಮ ನೋಡ್ಕೊಳಕ್ಕೆ ಈ ಗಿವ್ ಅಂಡ್ ಟೇಕರ್ ಅಂತ ಟೇಕರ್ ಅಂದ್ರೆ ನೋಡ್ಕೊಳ್ಳೋರು ಒಬ್ರು ಇರ್ತಾರೆ. ಆದ್ರೆ ಬೇರೆ ಮನೆಗಳಲ್ಲಿ ಇರಲ್ಲ ಅಂತವ್ರಿಗೆ ಏನು idea? ಇಲ್ಲ, ನಾವು ಇರ್ತೀವಿ. ಕೆಲವು ಥಿಂಗ್ಸ್ ನಾವೇ ಮಾಡಬೇಕು. ಬಿಕಾಸ್ ಪ್ರೀತಿ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಂದು ಒಂದೇನಂದ್ರೆ ತುಂಬಾ ನೀವು ದೂರ ಬೇರೆ ದೇಶದಲ್ಲಿದ್ದೀರಾ, ಅನಿವಾರ್ಯವಾಗಿ ಯಾರನ್ನ ಇಟ್ಕೋಬೇಕಂತ ಅದು ಬೇರೆ. ಬಟ್ ಖಂಡಿತ ಲೈಕ್ ಈ ಮೂವಿನಲ್ಲಿ ನಾವು ಅದನ್ನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ದಟ್ ಕೇರ್ ನೀವು ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಕೇರ್ ಕೊಡ್ಬೋದು. ಕೇರ್ ಇಂಪಾರ್ಟೆಂಟ್. ಸಪೋಸ್ ಯಾರಿಗೆ ಕೆಲವು ಸತಿ ಕೇರ್ ಇಂದನೂ ಕ್ಯೂರ್ ಆಗುತ್ತೆ, ತುಂಬಾ ಬೆಟರ್ ಆಗಿರ್ತಾರೆ ಅವರು. ಸೊ ಅದು ಒಂದು ಇಂಪಾರ್ಟೆಂಟ್. ಫ್ಯಾಮಿಲಿ ಅಥವಾ ಕ್ಲೋಸ್ ಫ್ರೆಂಡ್ಸ್ ಜೊತೆಲಿ ಇದ್ರೆ ಒಂದು ಮನಸ್ಸಿಗೆ ಒಂದು ಖುಷಿ ಬರುತ್ತೆ, ಒಂದು ಮಾಡಲ್ ಸಪೋರ್ಟ್ ಇರುತ್ತೆ ವಯಸ್ಸಾಗಿರೋರಿಗೆ. ಬಿಕಾಸ್ ಐ ಥಿಂಕ್ ದೇ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಅಸ್ ಅಷ್ಟೇ. ಬಿಕಾಸ್ ಕ್ವಾಲಿಟಿ ಟೈಮ್ ತುಂಬಾ ಮುಖ್ಯ. ಸೊ ಈವನ್ ಇಫ್ ಯು ಕ್ಯಾನ್ ಬಿ 24 hours, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆಲಿ. ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಸ್ಟೇ ಇನ್ ಟಚ್ ವಿತ್ ದೆಮ್, ಟು ಟಾಕ್ ಟು ದೆಮ್. ಸೊ ಹಾಗಾಗಿ ಬಟ್ ಖಂಡಿತ ಐ ವುಡ್ ಸೇ ದಟ್ ನೀವು ಕೇರ್ ಗಿವರ್ಸ್ ಇಟ್ರೇನೂ ಕೂಡ, ಬಿಕಾಸ್ ಕೆಲವ್ರಿಗೆ ಅನಿವಾರ್ಯವಾಗಿ ಕೆಲ್ಸಕ್ಕೆ ಹೋಗ್ಬೇಕು, ಅಥವಾ ಕೆಲವ್ರ ಪೇಷನ್ಸ್ ಹಂಗಿರುತ್ತೆ ದಟ್ ಅವ್ರಿಗೆ ಮೆಡಿಕಲ್ ಲೈಕ್ ಪ್ರೊಫೆಷನಲ್ ಕೇರ್ ಬೇಕೇ ಬೇಕು. ಮೆಡಿಸಿನ್ಸ್ ಕೊಡ್ಬೇಕಾಗತ್ತೆ, ಇಂಜೆಕ್ಷನ್ಸ್ ಹಾಕ್ಬೇಕಾಗತ್ತೆ. ಸೊ ಬಟ್ ನಾನು ಫ್ಯಾಮಿಲಿಯವ್ರಿಗೆ ಆದಷ್ಟು ನೀವು ಅವ್ರನ್ನ ನಿಮ್ಮ ಜೊತೆಲಿ ಇಟ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ಖುಷಿ ಅವ್ರಿಗೆ, ಆ ಪ್ರೀತಿ ವೈಬ್ರೇಷನ್ನೇ ಬೇರೆ. ಈ ಪಾತ್ರ ಮಾಡ್ಬೇಕಂದ್ರೆ ನೀವು ಯಾವ್ದಾದ್ರು ರೆಫರೆನ್ಸ್ ಅದೇ ನಿಮ್ಗೆ ಹೇಳಿದೆ ಅಲ್ವಾ, ಲೈಕ್ ನಮ್ಮ ಮನೆಯಲ್ಲಿ ವರ್ಕರ್ಸ್ ಬರ್ತಾರೆ. ನಮ್ಮ ಗ್ರ್ಯಾಂಡ್ ಮಾಗೆ ಸ್ವಲ್ಪ ಅಲ್ಝೈಮರ್ಸ್ ತರ ಆಗ್ಬಿಟ್ಟಿತ್ತು ಎಂಡಲ್ಲಿ, ಅರೌಂಡ್ 85 ನನ್ನ ಅಮ್ಮ ತಾಯಿಗೆ. ಸೊ ಅವಾಗ ಕೇರ್ ಗಿವರ್ಸ್ ಇದ್ರು. ಆಮೇಲೆ ಜನರಲ್ ಆಗಿ ಲೈಕ್ ಒಂದು ಐಡಿಯಾ ಮಾಡಿ ಲೈಕ್ ಹೌ ದಿಸ್ ಕ್ಯಾರೆಕ್ಟರ್ ಶುಡ್ ಬಿ. ಬಿಕಾಸ್ ಇವ್ರದ್ದು ಒಂದು ಬ್ಯಾಕ್ ಸ್ಟೋರಿ ಇದೆ. ಇವ್ರದ್ದು ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ, ಇವ್ರ ಮಕ್ಕಳಿಗೆ ಕೂಡ ಲೈಕ್ ತುಂಬಾ ಚಿಕ್ಕ ಮನೆಯಲ್ಲಿ ಇದ್ದಾಳೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಈ ಕಡೆ ಇವ್ರದ್ದು ಅಷ್ಟು ಕೊಡೋಕ್ಕಾಗಲ್ಲ. ಆದ್ರೂ ಇವ್ರ ಜೊತೆಲಿ ಇಷ್ಟು ವರ್ಷದಿಂದ ಇವ್ರನ್ನ ನೋಡ್ಕೊಂಡ್ಬಂದು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಬಿಕಾಸ್ ಇವ್ರಿಗೆ ಗೊತ್ತಿದೆ ಇವ್ರ ಮಗ ಫಾರಿನ್ ಅಲ್ಲಿ ಇದ್ದಾರೆ, ಹೆಂಡತಿ ಇಲ್ಲ. ಸೊ ಆಸ್ ಅ ಕೇರ್ ಗಿವರ್ ಮಾತ್ರ ಅಲ್ಲ, ಶಿ ರಿಯಲಿ ಟ್ರೀಟ್ಸ್ ಹಿಮ್ ಲೈಕ್ ಫ್ಯಾಮಿಲಿ. ಸೊ ಕೆಲವು ಸತಿ ನಮ್ಗೆ ದುಡ್ಡು, ಈ ಪ್ರೊಫೆಷನ್ ಇದಕ್ಕಿಂತ ಹೆಚ್ಚಾಗಿ ಒಂದು ಮನುಷ್ಯತ್ವ, ಒಂದು ಬಾಂಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದಕ್ಕೆ ಒಂದು ಪ್ರಾಪರ್ ಆಗಿ ಇದು ಹೇಳಕ್ಕಾಗಲ್ಲ. ಸೊ ನಮ್ಮ ಮನೆಯಲ್ಲಿ ತುಂಬಾ ಜನ ಲೈಕ್ 25 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಐ ವುಡಂಟ್ ಸೇ ದಟ್ ದೇ ಆರ್ ಆಲ್ಸೋ ಲೈಕ್ ಅವರ್ ಫ್ಯಾಮಿಲಿ. ಆಫೀಸರು ಪಾಯಿಂಟ್ ಆಫ್ ವ್ಯೂ, ಸಿನಿಮಾ ಪಾಯಿಂಟ್ ಆಫ್ ವ್ಯೂ, ಅರ್ಥ ಮಾಡೋ ರೀತಿ ಅಥವಾ ಡೈರೆಕ್ಷನ್ ಮಾಡೋ ರೀತಿ ತುಂಬಾ ಡಿಫ್ರೆಂಟ್ ಆಗಿದೆ. ಹೌದು. ನೀವು ಸಿನಿಮಾ ಯಾವ ತರ ನೋಡ್ತೀರಾ? ಆಸ್ ಅನ್ ಆಡಿಯನ್ಸ್ ತರ ನೋಡ್ತೀರಿ. ನನ್ನ ಸಿನಿಮಾ ಅಂದ್ರೆ ನಾನು ಆಕ್ಟ್ ಮಾಡಿರೋ ಸಿನಿಮಾ ಸ್ವಲ್ಪ ನಾನು ಬೇರೆ, ಅಫ್ಕೋರ್ಸ್ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಅದು ಒಂದು ಇದ್ದೇ ಇರುತ್ತೆ. ಬಟ್ ಅದರಿಂದ ಆಚೆ ಬಂದು ನೋಡ್ಬೇಕು. ಬಹುಶಃ ಸೆಕೆಂಡ್ ಟೈಮ್ ನೋಡಿದಾಗ ಅದರಿಂದ ಆಚೆ ಬಂದು ನೋಡ್ತೀವಿ ನಮ್ಮ ಓನ್ ಸಿನಿಮಾ. ಬಿಕಾಸ್ ಅದು ಒಂಥರ ನೀವು ಫ್ರೆಶ್ ಆಗಿ ನೋಡೋಕ್ಕಾಗಲ್ಲ. ಯಾಕಂದ್ರೆ ನಮಗೆ ಸ್ಟೋರಿ ಗೊತ್ತಿದೆ, ಶೂಟಿಂಗ್ ಮ್ಯಾಟರ್ಸ್ ಎಲ್ಲ ಗೊತ್ತಿರುತ್ತೆ, ನಾವೇ ಆಕ್ಟ್ ಮಾಡಿರ್ತೀವಿ, ಒಂದಷ್ಟು ಮೈಂಡಲ್ಲಿ ವರ್ಕ್ ಆಗುತ್ತೆ. ಅದರಿಂದ ಆಚೆ ಬಂದು ಬರೀ ಆಡಿಯನ್ಸ್ ತರ ನೋಡೋಕೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಾನು ಒಂದು ಮೂವಿ ಲೈಕ್ 4-5 years ನಂತರ ನೋಡಿದಾಗ ನನಗೆ ಹಂಗೆ ಅನ್ಸುತ್ತೆ, ಬೇರೆ ತರ ಅನ್ಸುತ್ತೆ. ಫ್ರೆಶ್ ಆಗಿ ನೋಡಿದಾಗ ಅದೆಲ್ಲ ಮೈಂಡಲ್ಲಿ ಇರುತ್ತೆ. ಆ್ಯಂಡ್ ಆಡಿಯನ್ಸ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಸೊ ಹಂಗೆ ನೋಡಬೇಕು ಮೂವಿನ. ತುಂಬ ಮೈಂಡಲ್ಲಿ ಇದು ಈ ಥರ ಶಾರ್ಟ್ ತೆಗೆದಿದ್ದಾರೆ ಅಂತ ನೋಡಿದರೆ ಅದು ಮೂವಿ ಥರ ನಿಮಗೆ ಅದು ಒಂದು ಲೈಕ್ ಅಂತ ಬೇರೆ ಥರ ಟೆಕ್ನಿಕಲಿ ಹೊರಟೋಗ್ತೀವಿ ನಾವು. ನೀವು ಉಪ್ಪಿ ಸರ್ ಎಷ್ಟು ಬಿಸಿ ಇರ್ತೀರಿ ಅಂದ್ರೆ ಉಪ್ಪಿ ಸರ್ ನೀವು ಸಿನಿಮಾಗಳು ಬಿಸಿ ಇರ್ತೀರಿ, ಮನೆಯಲ್ಲಿ ಆಯುಷ್ ಮತ್ತೆ
ಐಶ್ವರ್ಯ ನಾನು ಮನೆಯಲ್ಲಿ ಇರ್ತೀನಿ, ಹಲೋ ನಾನು ಬರೀ ಸಿನಿಮಾಲಿ ಬ್ಯುಸಿ ಆಗಿರಲ್ಲ, ಇದೆಲ್ಲ ನಾನೇ ಮಾಡಿದೀನಿ. ಹೆಣ್ಮಕ್ಳಿಗೆ ಎರಡ್ ಜವಾಬ್ದಾರಿ ಇರುತ್ತೆ, ನಾವು ಬರೀ ಒಂದು. ನಾವು ಒಂದು ರೌಂಡ್ ಹೋಗಿ ಬಂದ್ವಿ. ಮನೆ ಡೆಕೋರೇಷನ್ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು. ನೀವು ಟೆರೆಸ್ ನೋಡ್ಬೇಕು, ಅದು ಹೊಸದಾಗಿ ಮಾಡಿದೀವಿ, ಗ್ಲಾಸ್ ಹೌಸ್. ಯಾ ಥ್ಯಾಂಕ್ ಯು. ನೋ ಇಲ್ಲ, ಅವರು ಹೆಲ್ಪ್ ಮಾಡ್ತಾರೆ, ಬಟ್ ನಮ್ಗೆ ಮನೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಿಮ್ಗೆ ಗೊತ್ತಲ್ವಾ. Yes, ಸೊ ಪ್ರತಿಯೊಂದು ಫುಡ್ ಇಂದ ಇರೋದು, ಮನೆ ನೋಡ್ಕೊಳ್ಳೋದು, ಪ್ಲಸ್ ನಮ್ ಕೆಲಸ ಮಾಡೋದು. ಅವ್ರು ಜಾಸ್ತಿ ಬ್ಯುಸಿಯಾಗಿರ್ತಾರೆ, ಅವ್ರು ಇದ್ದಾಗನೂ ಹೆಲ್ಪ್ ಮಾಡ್ತಾರೆ. ಬಟ್ ಯಾ, ಮನೆಯಲ್ಲಿ ನಾವೆಲ್ಲ ಯು ಹ್ಯಾವ್ ಟು ಬಿ ದೇರ್ ಆಲ್ಸೋ. ಇಲ್ಲಾಂದ್ರೆ ನನ್ನ ಪ್ರಕಾರ ಯಾವುದೋ ಒಂದ್ ಥಿಂಗ್ಗೆ ನೀವು ಎನರ್ಜಿ ಕೊಡಲ್ಲ ಜಾಸ್ತಿ ಲೈಫಲ್ಲಿ, ಅದು ಡಿಸ್ಬ್ಯಾಲೆನ್ಸ್ಡ್ ಆಗ್ಬಿಡುತ್ತೆ. ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆ ಮ್ಯಾಮ್, ನೀವು ಕನ್ನಡ ಇಂಡಸ್ಟ್ರಿನ ನೋಡೋ ರೀತಿ ಹೇಗಿರುತ್ತೆ? ಅಂದ್ರೆ ಈಗ ಸಿನಿಮಾಗಳು ಯಾವುದು ಬರ್ತಿಲ್ಲ ಅಂತಾರೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅಂತಾರೆ. ಯಾವ ತರ ಸಿನಿಮಾ ಬಂದ್ರೆ ಕನ್ನಡ ಆಡಿಯನ್ಸ್ ಒಳ್ಳೆ ಕಾಂಟೆಂಟ್ ಬರ್ತಾ ಇದೆ ಅಲ್ವಾ, ಯಾರು ಹೇಳಿದ್ದಾರೆ? ಕಾಂತಾರ ವಾಸ್ ಸಚ್ ಅ ಗುಡ್ ಕಾಂಟೆಂಟ್, KGF ವಾಸ್ ದೇರ್, ದೆನ್ ತುಂಬಾ ಒಳ್ಳೆ ಕಾಂಟೆಂಟ್ ಬರ್ತಿದೆ, ಆ ಥರ ಏನಿಲ್ಲ. ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ನಾನು ಒಂದಷ್ಟು ಒಳ್ಳೆ ಮೂವೀಸ್ ನೋಡಿದೀವಿ. ಇವಾಗ ಫುಟ್ಫಾಲ್ಸ್ಗೆ ಹೇಳಕ್ಕಾಗಲ್ಲ, ದೇರ್ ಸೋ ಮೆನಿ ಫ್ಯಾಕ್ಟರ್ಸ್ ಅಲ್ವಾ. ಥಿಯೇಟರ್ಗೆ ಯಾಕೆ ಜನ ಬರಲ್ಲ ಜಾಸ್ತಿ, ಹೆಚ್ಚಾಗಿ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ. ಒಂದೊಂದ್ಸತಿ ಇಕನಾಮಿ, ಕಂಟ್ರಿ, ದ ಹೋಲ್ ಕಂಟ್ರೀಸ್ ಇಕನಾಮಿ, ಒಂದ್ ಕಡೆ ವಾರ್ ನಡೀತಾ ಇದೆ ಪ್ರಪಂಚದಲ್ಲಿ, ಅಂಡ್ ದೆನ್ ಆಲ್ಸೋ ಲೈಕ್ OTT ಬಂದ್ಬಿಟ್ಟಿದೆ, ಯುನೋ ಸೋ ಮೆನಿ. ಟಿವಿಯಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ಈಗ. ಸೊ ನಾವು ಹಳೆ ಕಾಲ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಖಂಡಿತ ಲೈಕ್ ಯು ಸೆಡ್, ಹೆಚ್ಚಾಗಿ ಜನ ಬಂದ್ರೆ ಥಿಯೇಟರ್ಸ್ ಉಳಿಸುತ್ತೆ, ಅಂಡ್ ದೆನ್ ವಿ ನೀಡ್ ಟು ಹ್ಯಾವ್ ದಟ್ ಕ್ರೌಡ್ ಇನ್ ದ ಥಿಯೇಟರ್ಸ್. ಬಟ್ ಖಂಡಿತ ಐ ಥಿಂಕ್ ಕನ್ನಡ ಫಿಲ್ಮ್ ಮೇಕರ್ಸ್ ತುಂಬಾ ಚೆನ್ನಾಗಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಐ ಜಸ್ಟ್ ಥಿಂಕ್ ದಟ್ ಆಡಿಯನ್ಸ್ ಆಲ್ಸೋ ಶುಡ್ ಕಮ್ ಇನ್ ಆ್ಯಂಡ್ ಕಾಂಟೆಂಟ್, ಹೆಚ್ಚಾಗಿ ಒಳ್ಳೆ ಕಾಂಟೆಂಟ್ ಮೂವೀಸ್ ಬರಬೇಕು. ಲೈಕ್ ಲವ್ ಮಾಕ್ಟೇಲ್ 3 ಚೆನ್ನಾಗಿ ಹೋಗಿದೆ ಅಂತ ಕೇಳ್ಪಟ್ಟೆ, ಅಲಾಂಗ್ ವಿತ್ ದುರಂಧರ್. ಸೊ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನ್ ಬೇಕು? ನೀವು ಶೂಟಿಂಗ್ ಮಾಡ್ತಿದ್ರಿ 90s 80s ಗಳಲ್ಲಿ, ನೀವು ಶೂಟಿಂಗ್ ಮಾಡ್ತಿದ್ರಿ, ಇವಾಗ ಏನ್ ಡಿಫರೆನ್ಸ್? 80s ಅಲ್ಲಿ ನಾನು ಶೂಟಿಂಗ್ ಮಾಡಿದ್ದೆ, ಎಂಡ್ ಆಫ್ 90s, 2099 ಇಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. 2003 ವರ್ಗೂ ವರ್ಕ್ ಮಾಡಿ ತಿರ್ಗಾ ಮದುವೆ ಆಯ್ತು. ಸೊ ಡಿಫ್ರೆನ್ಸ್ ಏನಂದ್ರೆ ಖಂಡಿತ ಅವಾಗ ಕ್ಯಾರವ್ಯಾನ್ಸ್ ಇರಲಿಲ್ಲ, ನಾವು ಫಿಲ್ಮ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಐ ಥಿಂಕ್ ಡಿಜಿಟಲ್ ಮೊನ್ನೆ ಆಯ್ತಲ್ವಾ, ಐ ಡೋಂಟ್ ನೋ ವಿಚ್ ಇಯರ್ ಎಕ್ಸಾಕ್ಟ್ಲಿ. ಸೊ 24 ಇಂದ ಡಿಸ್ಟೆಂಟ್ ಅಲ್ಲ, ಹೌದಾ? ಓಕೆ. ಸೊ ಡಿಜಿಟಲ್ ಇಲ್ಲ, ಈ ನಿಮ್ ಚಾನಲ್ ತರ ಅಲ್ಲ, ಸಿನಿಮಾನೇ ಡಿಜಿಟಲ್ ಶೂಟಿಂಗ್ ನಾನು ಹೇಳ್ತಾ ಇದ್ದೀನಿ. ಹಂಗಂದ್ರೆ ಈಗ ಸ್ಟಾರ್ಟ್ ಹಾ, ಇಲ್ಲ, ಜಸ್ಟ್ ಐ ಥಿಂಕ್ ಮೇಬಿ ಕಪಲ್ ಆಫ್ ಇಯರ್ಸ್. ಸೊ ಆವಾಗ ಫಿಲ್ಮ್ ರೀಲ್ ಅಲ್ಲಿ ಶೂಟ್ ಮಾಡ್ತಿದ್ವಿ, ಆಮೇಲೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಸೊ ನಮಗೆ ಪ್ರಮೋಷನ್ಸ್ ಈ ತರ ಆಗ್ತಾ ಇರ್ಲಿಲ್ಲ. ಮೇ ಬಿ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಅಷ್ಟೇ, ಅದು ಕೂಡ ದೂರದರ್ಶನ್ಗೆ ಅಥವಾ ಆ ಥರ ಚಾನಲ್ಸ್ಗೆ. ಇಲ್ಲ ಅಂದ್ರೆ ನಾವು ಆಕ್ಚುಲಿ ಇಂಟರ್ವ್ಯೂಸೇ ಮಾಡ್ತಾ ಇರ್ಲಿಲ್ಲ. ಐ ಥಿಂಕ್ ನಾವು ಜಾಸ್ತಿ ಪ್ರೆಸ್ ಮೀಟ್ ಮಾಡಿ, ಆಮೇಲೆ ಈ ಆಡಿಯೋ ಲಾಂಚ್ 100 ಡೇಸು, ಈ ಸ್ಟೇಜ್ ಸೆಲೆಬ್ರೇಷನ್ಸ್ ದೊಡ್ಡದಾಗಿ ಮುಹೂರ್ತ ಆಗೋದು, ಆ ಥರ ಇತ್ತು. ಆಮೇಲೆ ಮಿಕ್ಕಿದ್ದು ನಾವು ಯಾರ ಜೊತೆ ಜಾಸ್ತಿ ಇಂಟರಾಕ್ಷನ್ ಇರ್ತಿರ್ಲಿಲ್ಲ, ಬಿಕಾಸ್ ವಿ ವರ್ ಫೋನ್ಸು ಇರಲಿಲ್ಲ, ಸ್ಮಾರ್ಟ್ ಫೋನ್ಸು ಇರಲಿಲ್ಲ, ಅಷ್ಟೇ ಲ್ಯಾಂಡ್ಲೈನ್ಸ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಆಮೇಲೆ ಆಡಿಯನ್ಸ್ ನಮ್ಮ ಮೂವೀಸ್ ಇಷ್ಟಪಟ್ಟಿದ್ರೆ ದಟ್ ವಾಸ್ ಕಾಲ್ಡ್ ಅ ಹಿಟ್. 50 days 100 days ಆ ಥರ. ಮೊನ್ನೆ ಅಂದ್ರೆ ಏಪ್ರಿಲ್ 10ಗೆ ಸೆಲೆಬ್ರೇಷನ್ ನೀವು ಕೂಡ ಬಂದಿದ್ದೀರಿ, ಫ್ಯಾನ್ಸ್ ಸಿಕ್ಕಾಪಟ್ಟೆ ನಮ್ಮ ಪೇಜ್ಗಳಲ್ಲಿ ಹಾಕಿದ್ರು. ನೀವು ಎಷ್ಟು ಇಷ್ಟಪಟ್ಟಿದ್ದು ನಮ್ಮ ಕೋಟಿಗೊಬ್ಬ ಸಿನಿಮಾ? ತುಂಬಾ ಖುಷಿ ಆಯ್ತು. ನಾನು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿರ್ಲಿಲ್ಲ, ಬಿಕಾಸ್ ಕೋಟಿಗೊಬ್ಬ ರಿಲೀಸ್ ಆದಾಗ ನಾನು ಬಾಂಬೆಯಲ್ಲಿದ್ದೆ. ಐ ಮೀನ್ ಐ ವಾಸ್ ನಾಟ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಅಟ್ ದಟ್ ಟೈಮ್. ಸೊ ತುಂಬಾ ಖುಷಿ ಆಯ್ತು ನೋಡಿ, ಒಂಥರ ಗೂಸ್ ಬಂಪ್ಸು. ನಾಟ್ ಓನ್ಲಿ ಬಿಕಾಸ್ ನಾನು ಆ ಮೂವಿನಲ್ಲಿ ಆಕ್ಟ್ ಮಾಡಿದ್ದೀನಿ, ಬಟ್ ವಿಷ್ಣು ಸರ್ಗೆ ನೋಡಿ ತುಂಬಾ ಖುಷಿ ಆಯ್ತು. ವಿಷ್ಣು ಸರ್ ತುಂಬಾ ಮಿಸ್ ಮಾಡ್ಕೊತೀವಿ. ಆ್ಯಂಡ್ ಆ ಸಾಂಗ್ಸ್ ಆಗಲಿ, ಆಡಿಯನ್ಸ್ ರಿಯಾಕ್ಷನ್ ಆಗಲಿ, ಎಲ್ಲೋ ಅನ್ಸುತ್ತೆ ಈಸ್ ವಿತ್ ಅಸ್, ಬಿಕಾಸ್ ಆಡಿಯನ್ಸ್ ಎನರ್ಜಿ, ಆ ಪ್ರೀತಿಯಿಂದನೇ ಅವರು ತುಂಬಾ ಜೀವಿತವಾಗಿದೆ ಅನ್ಸುತ್ತೆ ನನಗೆ. ಆ್ಯಂಡ್ ಆ ಟೈಮಲ್ಲಿ ಬಟ್ ಆ ಮ್ಯೂಸಿಕ್ ಕೇಳಿದ್ರು ಇದು ಆ ಫೀಲಿಂಗ್ ಹಂಗೆ ಇದೆ ಅಂದ್ರೆ ದಟ್ಸ್ ದ ಮ್ಯಾಜಿಕ್ ಆಫ್ ಸಿನಿಮಾ ಅಂಡ್ ದ ಮ್ಯಾಜಿಕ್ ಆಫ್ ವಿಷ್ಣು ಸರ್. ವಿಷ್ಣು ಸರ್ ಜೊತೆ ನಿಮ್ಮ ಅನುಭವ ಹೇಗೆ? ಫಸ್ಟ್ ಡೇಗೆ ತುಂಬಾ ಭಯ ಆಯ್ತು, ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಮಾತಾಡ್ತಾ ಇದ್ದೆ, ಬಟ್ ಓವರ್ ಆಲ್ ನಾನು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಅವ್ರು ತುಂಬಾ ಭಯ, ನಂಗೆ ತುಂಬಾ ಭಯ ಆಯ್ತು ಆಕ್ಚುಲಿ. ಬಟ್ ನಾನು ಕೀರ್ತಿ ಹತ್ರ ಮಾತಾಡ್ತಿದ್ದೆ, ಭಾರತಿ ಅಮ್ಮನ ಹತ್ರ ಮಾತಾಡ್ತಿದ್ದೆ. ಬಟ್ ಯೂಸ್ ಟು ಟಾಕ್ ಟು ಮೀ ಒನ್ಸ್ ಇನ್ ಅ ವೈಲ್. ನಾವು ರಿಹರ್ಸಲ್ಸ್ ಮಾಡ್ತಿದ್ವಿ. ಬಟ್ ಮೂವಿ ಆದ್ಮೇಲೆ ಅವಳು ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಐ ಡಿಂಟ್ ಎಕ್ಸ್ಪೆಕ್ಟ್. ಬಟ್ ಬಿಕಾಸ್ ಮೀನ್ಸ್ ಶೂಟಿಂಗ್ ಟೈಮಲ್ಲಿ ಗೊತ್ತಾಗಲಿಲ್ಲ, ಬಟ್ ಮೂವಿ ನೋಡಿ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಯು ಹ್ಯಾವ್ ವೆರಿ ಬ್ರೈಟ್ ಫ್ಯೂಚರ್ ಅಂತ ನನಗೆ. ಸೊ ಐ ಫೆಲ್ ವೆರಿ ಹ್ಯಾಪಿ. ಈ ಸಿನಿಮಾ ರಿಲೀಸ್ ಆಗ್ತಿದೆ, ನಮ್ಮ ವೀಕ್ಷಕರಿಗೆ ಪ್ಲೀಸ್, ಈ ಥಿಯೇಟರ್ ಮೇ 22ನೇ ತಾರೀಕು ರಿಲೀಸ್ ಆಗ್ತಿದೆ. ಇದು ತುಂಬಾ ಪ್ರೀತಿಯಿಂದ ಮಾಡಿರೋದು ಸಿನಿಮಾ, ತುಂಬಾ ಒಳ್ಳೆ ಕಾಸು, ರೆಗ್ಯುಲರ್ ಪ್ಯಾಟರ್ನ್ ಅಂತ ಅಲ್ಲ, ಬಟ್ ಇಟ್ಸ್ ನಾಟ್ ಇವನ್, ಯು ಕ್ಯಾನ್ ಇವನ್ ಕಾಲ್ ಇಟ್ ಅನ್ ಆರ್ಟ್ ಮೂವಿ ಆಲ್ಸೋ. ದ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ.
ನಗ್ನಗ್ತಾ ಹೋಗುತ್ತೆ ಕೆಲವು ಪೋರ್ಷನ್ಸು, ಬಟ್ ಕಾಸ್ ಸೀರಿಯಸ್ ಆಗಿದೆ. ಸೊ ಖಂಡಿತ ಐ ಮೀನ್ ಥಿಯೇಟರ್ಸ್ಗೆ ಹೋಗಿ ನೋಡಿ ಅಲ್ಲಿ ಸಪೋರ್ಟ್ ಮಾಡಿ. ಆ್ಯಂಡ್ ಅಲ್ಝೈಮರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದರಲ್ಲಿ ಕೇರ್ ಗಿವರ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ ಜಾಸ್ತಿ. ಬಿಕಾಸ್ ಐ ಥಿಂಕ್ ಎಲ್ರಿಗೂ ಇದ್ರ ಜೊತೆ ಐಡೆಂಟಿಫೈ ಆಗುತ್ತೆ. ಎಲ್ರಿಗೂ ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಎಲ್ರಿಗೂ ಏನೋ ಇಶ್ಯೂಸ್ ಇರ್ತಾರೆ. ಆಮೇಲೆ ಕೇರ್ ಗಿವರ್ಸ್ ಕೂಡ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಹೈಲೈಟ್ ಮಾಡಿದ್ದೀವಿ. ಸೊ ಇಟ್ಸ್ ಅ ಹಾರ್ಟ್ ಟಚಿಂಗ್ ಮೂವಿ ಆ್ಯಂಡ್ ಹೊಸ ಅಟೆಂಪ್ಟು. ಆ್ಯಂಡ್ ಕಾನ್ಸಲ್ಲಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ವರ್ಲ್ಡ್ ಪ್ರೀಮಿಯರ್ ಆಗ್ತಿದೆ. ಸೊ ಇದು ತುಂಬ ವಿಶೇಷ. ಸೊ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ದಟ್ ನಾನು ಇಷ್ಟು ಮೂವೀಸ್ ಮಾಡಿದ್ದೀನಿ, ನನ್ನ 50th ಮೂವಿ ಕೂಡ ಆಗೋಗಿದೆ. ಸೊ ಫಸ್ಟ್ ಟೈಮ್ ನಾನು ಕಾಣಿಸ್ಕೋಗ್ತಾ ಇದ್ದೀನಿ ಕನ್ನಡ ಸಿನಿಮಾ. ಸೊ ಐ ಆಮ್ ವೆರಿ ಪ್ರೌಡ್. ನೋಡೋದಲ್ಲ, ಇದೇ ಮೇ 22 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸೆಪ್ಟೆಂಬರ್ 21 ರಿಲೀಸ್ ಆಗ್ತಿದೆ. ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.